ಎಷ್ಟೋ ವಿದ್ಯಾರ್ಥಿಗಳು ಪರೀಕ್ಷೆ ಅಂತಂದರೆ ಭಾಳ ನೆಗ್ಲಿಜೆನ್ಸಿ ಮಾಡ್ತಕ್ಕಂಥದ್ದು, ಬೇಜವಾಬ್ದಾರಿತನ ಮಾಡ್ತಕ್ಕಂಥದ್ದು ಮತ್ತು ಚೆನ್ನಾಗಿ ಅಧ್ಯಯನ ಮಾಡಲಾರ್ದೇ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಕರ್ನಾಟಕದಾದ್ಯಂತ ಹಾಗೂ ದೇಶದಾದ್ಯಂತ ಸಮಸ್ಯೆಗಳಿಗೆ ಸಿಲುಕೊಂಡಿರ್ತಕ್ಕಂಥದ್ದು. ಆ ಒಂದು ಅಂಥ ವಿದ್ಯಾರ್ಥಿಗಳು ಯಾರೋ ಹೇಳಿದ್ದನ್ನು ಕೇಳಿಕೊಂಡು ಯಾರೋ ಮಾಡಿದ್ದನ್ನು ಮಾಡಿಕೊಂಡು ಸುಮ್ಮನೆ ತಮ್ಮ ಅಮೂಲ್ಯವಾದಂಥ ಜೀವನ ಮತ್ತು ಸಮಯ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ದ್ವಿತೀಯ PUCಯ ಬೋರ್ಡ್ ಎಕ್ಸಾಮ್ಗಳು ಇವತ್ತು ವೆಬ್ ಕ್ಯಾಮ್ರಾದ ಮುಖಾಂತರ ಪರೀಕ್ಷೆಗಳನ್ನು ನಡೆದಿದ್ದಾವೆ. ಆ ವಿದ್ಯಾರ್ಥಿಗಳು ನೀವು ಚೆನ್ನಾಗಿ ಪರಿಶ್ರಮಪಟ್ಟು ಓದಿ ಒಳ್ಳೆಯ ಅಂಕಗಳನ್ನು ಪಡ್ಕೊಂಡು ನಿಮ್ಮ ಕುಟುಂಬಕ್ಕೆ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಊರಿಗೆ ಒಳ್ಳೆಯ ಹೆಸರನ್ನು ತರುವ ವಿದ್ಯಾರ್ಥಿಗಳು ತಾವಾಗಿದ್ದೇ ಆದರೆ ಈ ಒಂದು ಸಮಾಜಕ್ಕೂ ಒಳ್ಳೆಯ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯವಾಗಿರುತ್ತದೆ. ಈ ಒಂದು ಕಿವಿ ಮಾತನ್ನು ತಮಗೆ ಹೇಳುವುದರ ಮುಖಾಂತರ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡುತ್ತೇನೆ. ಈ ಕ್ಲಾಸು ಮುಂದುವರೆದ ಭಾಗ ಅನುಭೋಗಿಯ ವರ್ತನೆ ಸಿದ್ಧಾಂತದಲ್ಲಿ ಈಗ ತಾನೇ ಬಿಡಿಸಿರ್ತಕ್ಕಂಥ ಪ್ರಶ್ನೆಗಳು. ಅದರ ಮುಂದುವರೆದ ಭಾಗದಲ್ಲಿ ಪ್ರಶ್ನೆ ನಂಬರ್ 6 ಅಂಕದಲ್ಲಿ ಬರ್ತಕ್ಕಂಥದ್ದು ಔದಾಸೀನ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಪ್ರಶ್ನೆ ಇದೆ. ಇಲ್ಲಿ ಉತ್ತರ ಔದಾಸೀನ ವಕ್ರರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಎಡದಿಂದ ಇಲ್ಲಿದೆ, ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂತ ಪ್ರಶ್ನೆ. ನೋಡಿ, ಒಂದು ಉದಾಸೀನ, ಇದಕ್ಕೆ ಔದಾಸೀನ ಅಂತ ಕರೀತಾರೆ. ವಕ್ರರೇಖೆಯು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ ಅಂದರೆ ಒಬ್ಬ ಅನುಭೋಗಿ ಹೆಚ್ಚು ಬಾಳೆಹಣ್ಣನ್ನು ಪಡೆಯಲು ಕೆಲವು ಮಾವಿನ ಹಣ್ಣುಗಳನ್ನು ಬಿಟ್ಟು ಕೊಡಲೇಬೇಕಾಗುತ್ತದೆ. ಅನುಭೋಗಿಯು ಬಾಳೆಹಣ್ಣಿನ ಸಂಖ್ಯೆ ಹೆಚ್ಚಳದೊಂದಿಗೆ ಕೆಲವು ಮಾವಿನ ಹಣ್ಣುಗಳ ಬಿಟ್ಟು ಕೊಡದೇ ಇದ್ದರೆ ಹೆಚ್ಚು ಬಾಳೆಹಣ್ಣುಗಳನ್ನು ಹೊಂದುವುದರ ಜೊತೆಗೆ ಅಷ್ಟೇ ಸಂಖ್ಯೆಯ ಮಾವಿನ ಹಣ್ಣುಗಳನ್ನು ಪಡೆಯಲೇಬೇಕೆಂದು ಬಯಸಿದ್ದರೆ ಮತ್ತು ಆಕೆಯ ಎತ್ತರದ ಔದಾಸೀನ ರೇಖೆಯ ಕಡೆಗೆ ಚಲಿಸುತ್ತಲೇ, ಹೀಗೆ ಅನುಭೋಗಿಯು ಒಂದೇ ಔದಾಸೀನಕ್ಕೆ ಮೇಲೆ ಇರುವಾಗ ಬಾಳೆಹಣ್ಣಿನ ಹೆಚ್ಚಳವನ್ನು ಮಾವಿನ ಹಣ್ಣುಗಳ ಪ್ರಮಾಣ ಕಡಿಮೆ ಮಾಡುವುದರಿಂದ ಸರಿದೂಗಿಸಬಹುದು ಆಗಿದೆ. ಹೀಗೆ ಮುಂದಿನ ಸಂಯೋಜನೆಗಳಿಗೆ ಮುಂದುವರೆದಾಗ ರೇಖೆಯು ಇಳಿಮುಖವಾಗುತ್ತಾ ಹೋಗುತ್ತದೆ. ಇಲ್ಲಿ ನೋಡಿ, ಇದು ಏನು ಹೇಳ್ತಾ ಇದೆ ಅಂತಂದರೆ, OYದಲ್ಲಿ ನಾವೇನು ಅಳಿತಾ ಇದ್ದೇವೆ,
ಓ ವಾಯುದಲ್ಲಿ ಮಾವಿನ ಹಣ್ಣುಗಳನ್ನು ಅಳಿತಾ ಇದ್ದೇವೆ. ಹೌದಾ? ಅದೇ ರೀತಿ ಓ ಎಕ್ಸ್ದಲ್ಲಿ ಬಾಳೆಹಣ್ಣುಗಳನ್ನು ಅಳಿತಾ ಇದ್ದೇವೆ. ಇದು X1 ಅಂತಂದರೆ ಇಲ್ಲಿ ಸರಕು 1, ಸರಕು 1, X2 ಅಂದರೆ ಸರಕು 2. ಹೌದಾ? ಇಲ್ಲಿ ನೋಡ್ರಿ, ಇದು ಈ ಸಿಂಬಲ್ ಏನು ತೋರಿಸ್ತಾ ಇದೆ ಅಂತಂತಂದರೆ ತಮಗೆ ಈ ಥರ ಸಿಂಬಲು ಇದು ಬದಲಾವಣೆ ಅಂತಕ್ಕಂಥ ತೋರಿಸ್ತಾ ಇದೆ. ಬದಲಾವಣೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ? ಚೇಂಜ್ ಅಂತ ಕರೀತಾರೆ. ಹೌದಾ? ಇಲ್ಲಿ ನೋಡಿ, ಓವಾಯ್ದಲ್ಲಿ ಮಾವಿನ ಹಣ್ಣುಗಳನ್ನು ಕಡಿಮೆ ಮಾಡುತ್ತಾ ಏನಾಗಿದೆ ಅಂತಂದರೆ ಬಾಳೆಹಣ್ಣುಗಳ ಪ್ರಮಾಣ ಹೆಚ್ಚನ್ನು ಪಡ್ಕೊಳ್ತಕ್ಕಂಥದ್ದು. ಹೀಗೆ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನಾವು ಮಾವಿನ ಹಣ್ಣುಗಳನ್ನು ಬಿಟ್ಕೊಟ್ಟು ಬಾಳೆಹಣ್ಣುಗಳನ್ನು ಹೆಚ್ಚೆಚ್ಚು ಪಡೆಯುವುದರಿಂದ ನಾವೇನಾಗ್ತಾ ಇದೆ ಅಂತಂದರೆ ಎತ್ತರದ ಔದಾಸೀನ ವಕ್ರರೇಖೆ ಕಡೆಗೆ ಚಲಿಸುತ್ತದೆ ಅಂತ ಹೇಳ್ತಾರೆ. ಆದರೆ ನಾವು ಎರಡೂ ಹಣ್ಣುಗಳನ್ನು ಎಟ್ ಎ ಟೈಮ್ ಅಂದರೆ ಒಂದೇ ಸಲ ಅನುಭೋಗಿಸಿದ್ದಾಗ ಅದು ನಮಗೆ ಸ್ಪಷ್ಟವಾದಂಥ ಮತ್ತು ತೃಪ್ತಿಕರವಾಗಿರ್ತಕ್ಕಂಥ ನಮಗೆ ತೃಪ್ತಿ ಆಗೋದಿಲ್ಲ. ಇಲ್ಲಿ ಹೇಳ್ತು ನೋಡಿ, ಮಾವಿನ ಹಣ್ಣುಗಳನ್ನು ಬಿಟ್ಟು ಕೊಡಲೇಬೇಕಾಗುತ್ತದೆ. ಅನುಭೋಗಿ ಬಾಳೆಹಣ್ಣಿನ ಸಂಖ್ಯೆ ಹೆಚ್ಚಳದೊಂದಿಗೆ ಕೆಲವು ಮಾವಿನ ಹಣ್ಣುಗಳನ್ನು ಬಿಟ್ಟು ಕೊಡದೇ ಇದ್ದರೆ ಹೆಚ್ಚು ಬಾಳೆಹಣ್ಣನ್ನು ಹೊಂದುವುದರ ಜೊತೆಗೆ ಅಷ್ಟೇ ಸಂಖ್ಯೆಯ ಮಾವಿನ ಹಣ್ಣುಗಳನ್ನು ಪಡೆಯಬೇಕೆಂದು ಬಯಸಿದ್ದರೆ ಮತ್ತು ಆಕೆ ಎತ್ತರದ ಔದಾಸೀನ ರೇಖೆ ಕಡೆಗೆ ಚಲಿಸುತ್ತಲೇ ಹೀಗೆ ಅನುಭೋಗಿಯು ಔದಾಸೀನ ಮೇಲೆ ಇರುವಾಗ ಬಾಳೆಹಣ್ಣನ್ನು ಹೆಚ್ಚಳವನ್ನು ಮಾವಿನ ಹಣ್ಣನ್ನು ಪ್ರಮಾಣ ಕಡಿಮೆ ಮಾಡಬೇಕಾಗುತ್ತದೆ. ಈ ರೀತಿ ನೋಡಿ, ನಾವು ಒಂದು ಹಣ್ಣನ್ನು ಹೆಚ್ಚಿಗೆ ಬಿಟ್ಕೊಟ್ಟು ನಾವು ಈ ಹಣ್ಣನ್ನು ಬಾಳೆಹಣ್ಣನ್ನು ಜಾಸ್ತಿಯಾಗಿ ತಗೊಳ್ತಕ್ಕಂಥದ್ದು. ಇದು ಏನು ಹೇಳ್ತದಂದರೆ ಈ ರೇಖಾಚಿತ್ರ ಈ ಔದಾಸೀನ ರೇಖೆ ಇಳಿಮುಖವಾಗಲು ಕಾರಣನೇ ನಾವು ಒಂದು ಹಣ್ಣನ್ನು ಬಿಟ್ಟು ಕೊಡೋದ್ರಿಂದ ಒಂದು ಹಣ್ಣನ್ನು ಪಡ್ಕೊಳ್ತಕ್ಕಂಥದ್ದು. ಇದು ಒಂದು ಲಕ್ಷಣವಾಗಿರ್ತಕ್ಕಂಥದ್ದು. ನೋಡಿ, ಎರಡನೇ ಲಕ್ಷಣ ಏನು ಹೇಳುತ್ತೆ ಅಂತಂದರೆ ಎತ್ತರದ ಔದಾಸೀನ ರೇಖೆ ಹೆಚ್ಚಿನ ಮಟ್ಟದ ತೃಪ್ತಿ ಗುಣವನ್ನು ನೀಡುತ್ತದೆ ಅಂತ. ಎತ್ತರದ ಔದಾಸೀನ ವಕ್ರರೇಖೆ ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ಅಂತಂದರೆ ಇಲ್ಲಿ ನೋಡಿ, ಇದೆ ಓವಾಯ್ದಲ್ಲಿ ನಾವೇನು ಅಳಿತಾ ಇದ್ದೇವೆ ಮತ್ತೆ ಮುಂದುವರೆದು ಮಾವಿನ ಹಣ್ಣುಗಳು, OX ಅಲ್ಲಿ ಬಾಳೆಹಣ್ಣುಗಳು. ಇಲ್ಲಿ ಈ ರೇಖೆಗಳಿಗೆ ಏನಂತ ಕರಿತೇವೆ ಅಂತಂದರೆ ನಾವು ಔದಾಸೀನ್ಯ
ರೇಖೆ. ಹೌದಾ? ಇದು ನೋಡಿ ಎಕ್ಸ್ಪ್ಲೇನ್ ತಮ್ಮೆದುರಿಗೆ ಹೇಳ್ತಕ್ಕಂಥದ್ದು. ಎಲ್ಲಿವರೆಗೆ ಒಂದು ಸರಕಿನ ತುಷ್ಟಿಗುಣವು ಧನಾತ್ಮಕವಾಗಿರುತ್ತದೆಯೋ ಅಲ್ಲಿವರೆಗೂ ಒಬ್ಬ ವ್ಯಕ್ತಿಯ ಯಾವಾಗಲೂ ಆ ಸರಕಿನ ಕಡೆಗೆ ಹೆಚ್ಚು ಒಲವನ್ನು ತೋರಿಸುವಳು. ಇಲ್ಲಿ ನೋಡಿ, ಧನಾತ್ಮಕ ಅಂತಂದರೆ ಏನು ಹೇಳ್ತಂದ್ರೆ ಪ್ಲಸ್ ಆಗ್ತಕ್ಕಂಥದ್ದು. ಅಂದರೆ 1 + 1 1 1 1 ನಾವು ತಗೋತೇವಲ್ಲ, +1 1 + 1 1 + 1 ಇವಕ್ಕೇನಂತೀವಿ ನಾವು ಒಟ್ಟಾರೆ ಧನಾತ್ಮಕ ಅಂತ ಕರಿತೇವೆ. ಒಟ್ಟು ಕೂಡಿಸ್ತಕ್ಕಂಥದ್ದು. ಇಲ್ಲಿ ಬಿ ಸಂಯೋಜನೆ ಎಗಿಂತ ಎತ್ತರದ ಔದಾಸೀನ ವಕ್ರರೇಖೆ ಮೇಲೆ, ಈ ಬಿ ಸಂಯೋಜನೆ ಏನದಲ್ಲ ಎ ಸಂಯೋಜನೆಗಿಂತ ಎತ್ತರದ ಔದಾಸೀನ ವಕ್ರರೇಖೆ ಮೇಲಿದೆ ಮತ್ತು ಹೆಚ್ಚಿನ ತೃಪ್ತಿಯನ್ನು ವ್ಯಕ್ತಪಡಿಸುತ್ತದೆ ಅಂತ ಹೇಳ್ತಾರೆ. ಈ ಬಿ ಸಂಯೋಜನೆ ಏನದರಿ? ಬಿ ಸಂಯೋಜನೆ ಎ ಸಂಯೋಜನೆಗಿಂತ ಮೇಲಿದ್ದು ಮತ್ತು ಎತ್ತರ ಔದಾಸೀನ ವಕ್ರರೇಖೆ, ಇಲ್ಲಿ IC1 ಇಂಡಿಫರೆಂಟ್ ಕರ್ವ್ ಅಂತ ಕರೀತಾರೆ. ಇದಕ್ಕೆ IC1 IC2 ಮತ್ತು IC3. ಎ ಬಿ ಬಿಂದು ಅಥವಾ ಬಿ ಸಂಯೋಜನೆ, ಇಲ್ಲಿ ಸಂಯೋಜನೆ ಅಂತಂದರೆ ಯಾವ್ದು ಕರಿತೇವೆ ಅಂತಂದರೆ, ಇಲ್ಲಿ X ಮತ್ತು Y ಅಕ್ಷರಗಳು ಎಲ್ಲಿ ಸಂಧಿಸ್ತವೋ ಅವಕ್ಕೆ ನಾವೇನಂತೀವಿ ಅಂತಂದರೆ ಸಂಯೋಜನೆಗಳಂತ ಕರಿತೇವೆ. ಇಲ್ಲಿ ನೋಡಿ, ಈ ಪಾಯಿಂಟಿಗೆ ನಾವೇನಂತ ಕರಿತೇವೆ ಅಂತಂದರೆ ಸಂಯೋಜನೆ. ಬಿ ಎಗಿಂತ ಬಿ ಎತ್ತರದ ಔದಾಸೀನ ವಕ್ರರೇಖೆ ಮೇಲೆ ಒಂದು ಹೆಚ್ಚಿನ ತೃಪ್ತಿಯನ್ನು ವ್ಯಕ್ತಪಡಿಸಿದೆ. ಆದರೆ ಸಿಯು ಬಿಗಿಂತ ಹೆಚ್ಚಿನ ಬಾಳೆಹಣ್ಣನ್ನು ಹೊಂದಿದೆ. ನೋಡಿ, ಸಿ ಏನದ? ಹೆಚ್ಚಿನ ಬಿಗಿಂತ ಹೆಚ್ಚು ಬಾಳೆಹಣ್ಣು ಹೊಂದಿದೆ. ಇಲ್ಲಿ ನೋಡ್ರಿ, ಯಾವ ರೀತಿ ಅಂತಂದರೆ ನಿಮಗೆ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ. ಒಂದು ಬಾಳೆಹಣ್ಣು 10 ಮಾವಿನ ಹಣ್ಣು, ಎರಡನೇದು 2 ಬಾಳೆಹಣ್ಣು 10 ಮಾವಿನ ಹಣ್ಣು, ಮೂರನೇದರಲ್ಲಿ 3 ಬಾಳೆಹಣ್ಣು 10 ಮಾವಿನ ಹಣ್ಣು. ಈ ರೀತಿ ಈ ಒಂದು ಕೋಷ್ಟಕದಲ್ಲಿ ಅರ್ಥೈಸ್ಕೊಳ್ಬೋದು. ಬಿ ಆದರೆ ಸಿಯು ಬಿಗಿಂತ ಹೆಚ್ಚಿನ ಬಾಳೆಹಣ್ಣನ್ನು ಹೊಂದಿದೆ. ನೋಡ್ರಿ, ಬಿಗಿಂತ ಯಾವುದು? ಸಿ ಹೆಚ್ಚಿನ ಬಾಳೆಹಣ್ಣು ಹೊಂದಿದೆ. ಯಾವ ರೀತಿ ಅಂತಂದರೆ, ಈಗ ಬಿ 2 ಬಾಳೆಹಣ್ಣು 10 ಮಾವಿನ ಹಣ್ಣು, ಹೌದಾ? ಇವೆರಡು ಕೂಡಿಸಿದ್ರೆ ಎಷ್ಟಾಗ್ತದೆ? 12 ಆಗುತ್ತೆ. ಅದೇ ರೀತಿ ಸಿ 3 ಬಾಳೆಹಣ್ಣು 10 ಮಾವಿನ ಹಣ್ಣು, ಇಲ್ಲಿ 13 ಆಗುತ್ತೆ, ಇಲ್ಲಿ 11 ಆಗುತ್ತೆ. ಹೌದಾ? ಅಂದರೆ IC1ಗಿಂತ IC2 ಎತ್ತರ, IC2ಗಿಂತ IC3 ಎತ್ತರ ಹೊಂದಿರತಕ್ಕಂಥದ್ದು. ಇಲ್ಲಿ ನೋಡಿ, ಮಾವಿನ ಹಣ್ಣುಗಳು ಪ್ರಮಾಣ
ಮಾವಿನ ಹಣ್ಣುಗಳ ಪ್ರಮಾಣ ಎ ಬಿ ಮತ್ತು ಸಿ ಒಂದೇ ಆಗಿದೆ. ಈ ಮೂರು ಏನಾಗಿದೆ ಅಂತಂದರೆ ಮಾವಿನ ಹಣ್ಣುಗಳ ಪ್ರಮಾಣ ಏನಾಗಿದೆ, ಒಂದೇ ಆಗಿದೆ. ಯಾಕೆ ಒಂದೇ ಆಗಿದೆ ಅಂತಂದರೆ ನೋಡಿ 10 ಅಂತಕ್ಕಂಥದ್ದಲ್ಲ, ಓವೈದಲ್ಲಿ ಮಾವಿನ ಹಣ್ಣು ಅಳಿತಾ ಇದ್ದೇವಲ್ಲ 10, ಎ ಇದ್ದಾಗೂ 10 ಇದೆ, ಬಿ ಇದ್ದಾಗೂ 10 ಇದೆ ಮತ್ತು ಸಿ ಇದ್ದಾಗ ಕೂಡ 10 ಇದೆ. ಒಂದೇ ರೀತಿಯಾಗಿರ್ತಕ್ಕಂಥ ಪ್ರಮಾಣ ಹೊಂದಿದೆ. ಆದರೆ ಬಾಳೆಹಣ್ಣುಗಳಲ್ಲಿ ಮಾತ್ರ ಬದಲಾವಣೆಯಾಗಿದೆ, ಮಾವಿನ ಹಣ್ಣು ಒಂದೇ ಪ್ರಮಾಣ ಆಗಿದೆ. ಇಲ್ಲಿ ಬಿಗಿಂತ ಸಿ ಬಿಂದು ಅಧಿಕ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ಮತ್ತು ಅದು ಬಿಗಿಂತ ಎತ್ತರದ ಔದಾಸೀನ ವಕ್ರರೇಖೆ ಮೇಲಿರುತ್ತದೆ. ಹೀಗಾಗಿ ಅನುಭೋಗಿಯು ಎತ್ತರದ ರೇಖೆಯನ್ನು ಸಿ ಎತ್ತ ಒಲವನ್ನು ತೋರುತ್ತದೆ. ಸಿ ಎತ್ತ ಅಂತಂದರೆ ನೋಡಿ, ಇದು ಅನುಭೋಗಿ ಈ ಒಂದು ಸಿ ಎತ್ತ ಒಲವನ್ನು ತೋರ್ತಕ್ಕಂಥ. ಯಾಕಂದರೆ ಇದಕ್ಕಿಂತ ಇದು ಎತ್ತರಿದೆ, ಇದಕ್ಕಿಂತ ಇದು ಎತ್ತರಿದೆ. ಆ ಕಾರಣಕ್ಕಾಗಿ ಈ ಸಿ ಒಲವನ್ನು ತೋರ್ತಕ್ಕಂಥದ್ದು. ಹೌದಾ? ಇಲ್ಲಿ ಸಿಯಲ್ಲಿ ಯಾಕೆ ಒಲವು ತೋರ್ತಾರಂದರೆ 3 ಬಾಳೆಹಣ್ಣುಗಳು 3 ಮಾವಿನ ಹಣ್ಣುಗಳ ಜೊತೆಗೆ 3 ಬಾಳೆಹಣ್ಣುಗಳು ಮತ್ತು 10 ಮಾವಿನ ಹಣ್ಣುಗಳು ಒಟ್ಟು 13 ಇರೋದರಿಂದ ಆ ಕಾರಣಕ್ಕಾಗಿ ಏನಾಗ್ತಂದರೆ ಎತ್ತರದ ಔದಾಸೀನ ವಕ್ರರೇಖೆಯು ಹೆಚ್ಚಿನ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ ಅಂತಕ್ಕಂಥದ್ದು. ಗೊತ್ತಾಯ್ತ್ರಿ? ಓಕೆ, ಎಸ್. ನೆಕ್ಸ್ಟ್ ಪ್ರಶ್ನೆ ಇದೇ ಔದಾಸೀನ ವಕ್ರರೇಖೆಯಲ್ಲಿ 3ನೇ ಆಗಿರ್ತಕ್ಕಂಥ ಒಂದು ಲಕ್ಷಣ. 3ನೇದು, 2 ಔದಾಸೀನ ವಕ್ರರೇಖೆಗಳು ಎಂದಿಗೂ ಒಂದಾನೊಂದು ಛೇದಿಸುವುದಿಲ್ಲ. 2 ಔದಾಸೀನ ವಕ್ರರೇಖೆಗಳ್ರಿ ಎಂದಿಗೂ ಒಂದಾನೊಂದು ಛೇದಿಸುವುದಿಲ್ಲ ಅಂತ 3ನೇದಾಗಿರ್ತಕ್ಕಂಥ ಒಂದು ಲಕ್ಷಣ ಇದೆ. ಈ ಒಂದು ಲಕ್ಷಣ ಯಾವ ರೀತಿ ಅಂತ ತಮಗೆ ತಿಳಿಸ್ತೇನೆ. 2 ಔದಾಸೀನ ರೇಖೆಗಳು ಪರಸ್ಪರ ಛೇದಿಸಿದ್ದರೆ ಘರ್ಷಣಾತ್ಮಕವಾದಂಥ ಫಲಿತಾಂಶ ಬರುತ್ತದೆ ಅಂತ ಹೇಳ್ತಾರೆ. ಪರಸ್ಪರ ಛೇದಿಸಿದರೆ ಇಲ್ಲಿ ರೇಖಾಚಿತ್ರ ನೋಡಿ, ಇದು IC1 ಅಂತಂದರೆ ಇಲ್ಲಿದೆ ನೋಡಿ, ಕೆಳಗಡೆ IC1, ಮೇಲ್ಗಡೆ ಇರ್ತಕ್ಕಂಥದ್ದು IC2. IC1 ಅಂದರೆ ಇಂಡಿಫಿನೆಂಟ್ ಕರ್ವ್ ಅಂತ ಕರೀತಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಏನು ಕರೀತಾರೆ? ಇಂಡಿಫಿನೆಂಟ್ ಕರ್ವ್ ಅಂತ. IC ಅಂತಾರೆ ಇಂಡಿಫಿನೆಂಟ್ ಕರ್ವ್. ಇದಕ್ಕೆ ಔದಾಸೀನ ವಕ್ರರೇಖೆ ಅಂತ ಕನ್ನಡದಲ್ಲಿ. ಔದಾಸೀನ ವಕ್ರರೇಖೆ. IC1 ಔದಾಸೀನ ರೇಖೆ ಮೇಲೆ IC1 ಔದಾಸೀನ ವಕ್ರರೇಖೆ ಮೇಲೆ ಎ ಮತ್ತು ಬಿ ಬಿಂದುಗಳಿವೆ. ಇಲ್ಲಿ ನೋಡಿ, IC1 ಔದಾಸೀನ ವಕ್ರರೇಖೆ ಅದಲ್ಲ ಇದು. ಇಲ್ಲಿ ನೋಡಿ, ನಾನು ತೋರಿಸ್ತಕ್ಕಂಥದ್ದು
IC1 ಔದಾಸೀನ ವಕ್ರರೇಖೆಯ ಮೇಲೆ ಯಾವ ಬಿಂದು ಅದ? ಇಲ್ಲಿ ಎ ಬಿಂದು, ಇಲ್ಲಿ ಬಿ ಬಿಂದು. ಅದೇ ರೀತಿಯಾಗಿ ಹಾಗೂ ಇವೆರಡೂ ಸಮಾನ ತೃಪ್ತಿ ನೀಡುತ್ತವೆ. ಇವೆರಡು ಏನು ಕೊಡ್ತವೆ ರೀ? ಸಮಾನವಾದಂಥ ತೃಪ್ತಿ ನೀಡುತ್ತವೆ. ಯಾವ ಬಿಂದು? ಎ ಬಿಂದು ಮತ್ತು ಎ ಬಿ ಸಮಾನವಾದ ತೃಪ್ತಿ ನೀಡುತ್ತವೆ. ಎ ಬಿ. ಅದೇ ರೀತಿಯಾಗಿ IC2 ಅದಲ್ಲ, ಇದು IC2 ರೇಖೆಯ ಮೇಲೆ ಎ ಮತ್ತು ಸಿ ಬಿಂದುಗಳಿವೆ. IC2 ಇಲ್ಲಿ ಬರುತ್ತೆ ನೋಡಿ, ಈ ರೇಖೆಯ ಇದ್ರ ಮೇಲೆ ಏನು ಹೋಗ್ಯದ? ಎ ಮತ್ತು ಸಿ. ಎ ಇಲ್ಲಿ ಹೈಟ್ ಬಂದದ್ರಿ. ಅದೇ ರೀತಿ ಸಿ ಬಿಂದು ಇಲ್ಲಿದೆ ನೋಡಿ, ಈ ರೀತಿ ಮಾರ್ಕ್ ತೋರಿಸ್ತದೆ ಸಿ ಬಿಂದು. ಇವು ಸಹ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುತ್ತವೆ. ಇವು ಕೂಡ ಏನು ಮಾಡ್ತಾ ಇದೆ? ಎ ಮತ್ತು ಸಿ, ಎ ಸಿ ಏನು ಮಾಡ್ತಾವೆ ಅಂತಂದರೆ ಸಮಾನವಾದಂಥ ತೃಪ್ತಿ ನೀಡ್ತವೆ. ಇವು ಕೂಡ ಸಮಾನವಾದ ತೃಪ್ತಿ ನೀಡುವುದು. ಈಗ ನೋಡಿ, ಇದರಿಂದ ಬಿ ಮತ್ತು ಬಿಂದುಗಳಿಂದ ಬಂದ ತುಷ್ಟಿ ಗುಣವು ಒಂದೇ ಆಗಿರುವುದು. ಇದರಿಂದ ಏನಾಗ್ತದೆ? ಇದರಿಂದ ಬಿ ಮತ್ತು ಬಿಂದುಗಳಿಂದ ಬರುವ ತುಷ್ಟಿ ಗುಣ ಒಂದೇ ಆಗಿರುವುದು. ಇದು ಎ ಮತ್ತು ಸಿ ಒಂದೇ ಆಗಿರುವ, ಆದರೆ ಈ ಫಲಿತಾಂಶವು ಸಹ ಅಸಂಬಂಧವಾಗಿದೆ. ಫಲಿತಾಂಶ ಏನಾಗಿದೆ ರೀ? ಅಸಂಬಂಧವಾಗಿದೆ. ಏಕೆಂದರೆ ಬಿ ಬಿಂದುವಿನಲ್ಲಿ ಅನುಭೋಗಿಯು ಅಷ್ಟೇ ಪ್ರಮಾಣದ ಬಾಳೆಹಣ್ಣುಗಳೊಂದಿಗೆ ಅಧಿಕ ಸಂಖ್ಯೆಯ ಮಾವಿನ ಹಣ್ಣುಗಳು ಪಡೆಯುತ್ತಾಳೆ. ಇಲ್ಲಿ ಎಷ್ಟು ಬಿ ಬಿಂದುವಿನಲ್ಲಿ ನೋಡಿ, ಇಲ್ಲದಲ್ಲ, ಅಷ್ಟೇ ಪ್ರಮಾಣದ ಬಾಳೆಹಣ್ಣುಗಳು ಹೌದಾ? ಬಾಳೆಹಣ್ಣುಗಳು ಅಧಿಕ ಸಂಖ್ಯೆಯ ಮಾವಿನ ಹಣ್ಣುಗಳು ಪಡೆಯುತ್ತಾಳೆ. ಅಧಿಕ ಸಂಖ್ಯೆಯ ಏದಲ್ರಿ ಮಾವಿನ ಹಣ್ಣುಗಳು ಪಡೆಯುತ್ತಾಳೆ. ಆದ್ದರಿಂದ ಅನುಭೋಗಿಯು ಸಿ ಬಿಂದುವಿಗಿಂತ ಬಿ ಬಿಂದು ಉತ್ತಮವಾಗಿರುತ್ತದೆ. ಸಿ ಬಿಂದುಗಿಂತ ಬಿ ಬಿಂದು ಉತ್ತಮವಾಗಿರುತ್ತದೆ. ಯಾಕೆ ಉತ್ತಮವಾಗಿರುತ್ತದೆ ಅಂತಂತಂದರೆ, ಎ ಮತ್ತು ಎ ಬಿಂದುವಿನಲ್ಲಿ ಸಿ ಮತ್ತು ಬಿ ಎರಡೂ ಸ್ಪರ್ಶಿಸಿವೆ. ಆದರೆ ಸಿ ಬಿಂದು ಏನಾಗಿದೆ ಅಂತಾರೆ? ಎ ಬಿಂದುವಿನಿಂದ ಕೆಳಗಿರುವುದರಿಂದ, ಸಿ ಬಿಂದುವಿನಿಂದ ಬಿ ಬಿಂದು ಮೇಲಿರುವುದರಿಂದ ಎತ್ತರ ಔದಾಸೀನವಾಗಿರುವುದರಿಂದ ಅದು ಉತ್ತಮವಾಗಿರುತ್ತದೆ. ಹೀಗೆ ಒಂದಾನೊಂದು ಛೇದಿಸುವ ಔದಾಸೀನ್ಯ ರೇಖೆಗಳು
ವಿರುದ್ಧವಾದ ಮತ್ತು ಘರ್ಷಣಾತ್ಮಕವಾದ ಫಲಿತಾಂಶವು ನೀಡುತ್ತವೆ. ಆದ್ದರಿಂದ ಎರಡು ಔದಾಸೀನ್ಯಗಳು ಒಂದನ್ನೊಂದು ಛೇದಿಸುವುದಿಲ್ಲ. ನಮಗೆ ಯಾವ ರೀತಿ ಪ್ರಶ್ನೆ ಇದೆಯಲ್ಲ, ಔದಾಸೀನ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತದ. ಆದರೆ ವಿದ್ಯಾರ್ಥಿಗಳೇ, ನಿಮ್ಮ ಕಣ್ಣಿಗೆ ಕಾಣಿರ್ಬೋದು ಈ ರೇಖೆ ಛೇದಿಸ್ಯವಲ್ರಿ ಅಂತ. ಆದರೆ ಛೇದಿಸಿದ್ರೂ ಕೂಡ ಇಲ್ಲಿ ಏನಾಗಿದೆ, ಇದರ ಅರ್ಥ ಬೇರೆ ಬೇರೆ ಕೊಡ್ತಕ್ಕಂಥದ್ದು. ಮತ್ತು ಇದು ಛೇದಿಸಿದ್ರೂ ಕೂಡ ಘರ್ಷಣಾತ್ಮಕವಾದಂಥ ಒಂದು ಅರ್ಥ ಇರೋದರಿಂದ ಆ ಕಾರಣಕ್ಕಾಗಿ ಇದು ಒಂದನ್ನೊಂದು ಛೇದಿಸುವುದಿಲ್ಲ. ಈ ವಿಡಿಯೋ ತಮಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂತಂದರೆ ಅಥವಾ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ಸ್ ಮಾಡಿ, ಮತ್ತೆ ನಿಮಗೆ ನಾನು ಇದ್ರ ಬಗ್ಗೆ ತಿಳಿಸ್ತಾ ಇದ್ದೇನೆ.